ನೋಡಬೇಕು ಒಂದು ಭಾಗ್ಯ. ಸೊ ದಸರಾ ಮುಗಿದ ಮೇಲೆ ಅದಕ್ಕೆ ಬೇಕಾದಂಥ ವಸ್ತುಗಳು ಏನು ನಮ್ಮ ಆನೆಗಳ ಮೇಲೆ ಹಾಕಿರುವಂಥ ಅಣೆಪಟ್ಟಿ, ಅದರ ನಾಮಫಲಕ. ಸೊ ಇಲ್ಲಿ ನಾವು ನಮ್ಮ ಅಭಿಮನ್ಯುವಿನ ನಾಮಫಲಕವನ್ನು ಎಲ್ಲ ಎತ್ತಿಡ್ತಾ ಇದ್ದಾರೆ. ನಮ್ಮ ಅಂಬಾರಿ ಹೊತ್ತಂಥ ಅಭಿಮನ್ಯು ಬಹುಶಃ ಇದನ್ನು ಮುಟ್ಟೋದೇ ನಮ್ಮ ಭಾಗ್ಯ ಅಂತ ಅನಿಸುತ್ತೆ. ಯಾಕೆಂತಂದರೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ತಿರುಗುವಂಥ ನಮ್ಮ ಅಭಿಮನ್ಯುವಿನ ಈ ಒಂದು ಅಣೆಪಟ್ಟಿ, ನಾಮಫಲಕ. ಹಾಂ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅದಕ್ಕೆ ಕತ್ತಿಗೆ ಹಾಕುವಂಥದ್ದು, ಹೀಗೆ ಅದಕ್ಕೆ ಸಾಕಷ್ಟು ಒಂದು ಜ್ಯುವೆಲ್ರೀಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಎಲ್ಲವನ್ನು ಕೂಡ ಈಗ ಏನು ಪ್ಯಾಕ್ ಮಾಡ್ತಾ ಇದ್ದಾರೆ. ಅಂದರೆ ಆಲ್ಮೋಸ್ಟ್ ನಮಗೆ ತಿಳಿದಿರೋ ಹಾಗೆ ದಸರಾ ಅಂತ ಬಂದಾಗ ಇವೆಲ್ಲವೂ ಕೂಡ ನಮ್ಮ ಗಜಪಯಣದಿಂದ ಪ್ರಾರಂಭ ಆಗುತ್ತೆ. ಹಾಗೆ ನೋಡಿ ಕತ್ತಿಗೆ ಕಟ್ಟುವಂಥ ಗಂಟೆ, ಸೊ ಅಲ್ಲಿ ಕಾಣ್ತಾ ಇದೆ. ಸೊ ಇದ್ರ ಎಲ್ಲ ಎಷ್ಟೋ ವಸ್ತುಗಳು ಇದು ಹಾಕುವಂಥದ್ದು, ಹಾಗೆ ಅದಕ್ಕೆ ಕತ್ತಿಗೆ ಹಾಕುವಂಥದ್ದು, ಸೊಂಟಕ್ಕೆ ಹಾಕುವಂಥದ್ದು, ಹೀಗೆ ಸಾಕಷ್ಟು ವಸ್ತ್ರಗಳು ಏನಿರುತ್ತೆ ಅಥವಾ ವಸ್ತ್ರಾಭರಣಗಳು ಏನಿರ್ತವೆ ಅವೆಲ್ಲವನ್ನು ಆಲ್ಮೋಸ್ಟ್ ಏನು ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದೆಲ್ಲ ಹಾಕೋದು ಇದು ಅಣೆಪಟ್ಟಿನಾ? ಓಕೆ, ಇದು ಕತ್ತಿಗೆ ಹಾಕುವಂಥ ಒಂದು ಗಂಟೆ ನೋಡಿ ಹೇಗಿದೆ, ಸುತ್ತಲೂ ಇದೆ. ಸೊ ಹೇಗೆ ಸುತ್ತಲೂ ಆನೆಗಳು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾಗಲೂ ಅದ್ಭುತವಾಗಿ ಒಂದು ಶಬ್ದ ಬರುತ್ತೆ, ಗಂಟೆಯ ಶಬ್ದ. ಸೊ ನಾವಿಲ್ಲಿ ನೋಡ್ಬೋದು. ಹಾಗೆ ತುಂಬ ವೆಯ್ಟ್ ಇದೆ, ನಮಗೆ ಇದೇ ಹೆಚ್ಚು ಕಮ್ಮಿ ಏನಿಲ್ಲ ಅಂತಂದರೂ ಒಂದು 50-60 kg ಇರುತ್ತೆ ಅನಿಸುತ್ತೆ, ಅಷ್ಟು ಭಾರ ಇದೆ. ಆಮೇಲೆ ನಮಗೆ ಅಲ್ಲೊಂದು ಕಾಣಿಸ್ತಾ ಇದೆ, ಒಂದು ಡಾಟೆಡ್ಸ್ ಥರ. ಅದು ಕಾಲಿಗೆ ಹಾಕೋದ ಡುಬ್ಬ ಅಂತ ಕರೀತಾರ? ಕಾಲಿನ ಡುಬ್ಬ ನೋಡಿ. ವಾಹ್, ಎಷ್ಟು ಅದನ್ನ ಕಾಲ್ಗೆಜ್ಜೆ ಥರ, ಅಂದರೆ ಆ ಕಾಲಿಗೆ ಒಂದು ಅಲಂಕೃತವಾಗಿ ಕಾಣುವಂಥದ್ದು. ಸೊ ಇವೆಲ್ಲವನ್ನು ಹಾಗೆ ನಾವು ಇದೆ. ಸೊ ಇಲ್ಲಿ ನಮಗೆ ನಾಮಫಲಕ ಕಾಣಿಸ್ತಾ ಇದೆ, ಅಭಿಮನ್ಯು ಅಂತ. ಇದೇ ಥರ ಎಲ್ಲ ಆನೆಗಳ ಮೇಲೆ ಇದು ನಾವು ಗಜಪಯಣದಿಂದನೂ ಕೂಡ ನೋಡ್ತಾ ಇರ್ತೀವಿ. ಹೇಗಂತಂದರೆ ಯಾವ ಆನೆಗಳ ಹೆಸರಿರುತ್ತೆ ಆ ಹೆಸರನ್ನು ಇರುವಂಥ ಒಂದು ನಾಮಫಲಕ. ಹಾಗೆ ಅದಕ್ಕೆ ಒಂದು ಥ್ರೆಡ್ಡಿಂಗ್ಸ್ ಏನಿದೆ ಇಲ್ಲಿ, ಆ ಥ್ರೆಡ್ಡಿಂಗ್ ಇದೆ. ಸೊ ಇದನ್ನು ಕಟ್ಟುವಂಥದ್ದು ನಮ್ಮ ಅಭಿಮನ್ಯು ಇದೆ. ಸೊ ಅದೇ ರೀತಿ ಏನು 14 ಆನೆಗಳಿರುತ್ತೆ, ಆ 14 ಆನೆಗಳ ಒಂದು ನಾಮಫಲಕವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ನಿಜವಾಗ್ಲೂ ನಾನು ಅದೇ ಹೇಳ್ತಾ ಇದ್ದೆ, ಏನು ದಸರಾ ನಾಡಹಬ್ಬ ದಸರಾ ಅಂತ ನಾವು ಏನು ಕರಿತೀವಿ, ಇದು 1-2 ದಿನದ ಪ್ರಿಪ್ರೇಷನ್ಸ್ ಆಗಿರಲ್ಲ. ಆಲ್ಮೋಸ್ಟ್ ಸರಿಸುಮಾರು ಇದು ಸ್ಪೆಷಲಿ ಆನೆಗಳು ಮೈಸೂರಿಗೆ ಏನು ಗಜಪಯಣದ ಮೂಲಕ ಬರ್ತವೆ ಅಲ್ಲಿಂದನೂ ಒಂದಲ್ಲ ಒಂದು ವೈಶಿಷ್ಟ್ಯತೆಗಳನ್ನು ಹೊಂದಿರುತ್ತೆ. ಸೊ ಇವೆಲ್ಲ ಅದು ಹಾಕೊಳ್ಳುವಂಥ ಒಂದು ಏನು ಅದ್ಭುತವಾದಂಥ ಒಂದು ಬಣ್ಣ ತುಂಬಿರುವಂಥದ್ದು ಒಂದು ವಸ್ತ್ರಾಭರಣಗಳು ಅಂತ ಹೇಳ್ಬೋದು. ಅದರ ಆಭರಣಗಳು, ಅದರ ವಸ್ತ್ರಗಳು ಹಾಕಿದ್ಮೇಲೆ ನಮ್ಮ ಆನೆಗಳನ್ನು ನೋಡೋದಕ್ಕೆ ಒಂದು ಖುಷಿ ಅಂತ ಹೇಳ್ಬೋದು. ಮಾಮೂಲಿ ಟೈಮ್ನಲ್ಲಿ ನಮಗೆ ಅವು ಹೇಗೆ ಕಾಣ್ತವೆ ಅಂತಂದರೆ, ಓಕೆ ಅಪ್ಪ ಜಸ್ಟ್ ಏನೋ ಕಾಡಿನಲ್ಲಿ ಇರುವ ಹಾಗೆ ಕಾಣ್ತವೆ. ಆ್ಯಕ್ಚುಲಿ ನೀವು ಕಾಡಿನಲ್ಲಿ ಇರುವಂಥ ಆನೆಗಳನ್ನು ನೋಡಬೇಕಂದ್ರೆ ಅದು ಇನ್ನೂ ಒಂಥರ ಮಜಾ ಇರುತ್ತೆ. ಯಾಕೆ ಅಂತಂದರೆ ಇಲ್ಲಿ ಏನಂತ ಅದಕ್ಕೆ ದಿನಕ್ಕೆ 2 ಸಲ ಸ್ನಾನ ಮಾಡಿಸ್ತಾರೆ, ಸ್ವಚ್ಛಗೊಳಿಸ್ತಾರೆ. ಆ ಒಂದು ಆನೆಗಳನ್ನು ನೋಡೋದೇ ಬೇರೆ. ಯಾಕಂದರೆ ಅದರ ಟೆಕ್ಸ್ಚರ್ಸ್ ಏನು, ಸ್ಕಿನ್ ಟೆಕ್ಸ್ಚರ್ಸ್ ಯಾವಾಗಲೂ ಕ್ಲಿಯರ್ ಆಗಿರುತ್ತೆ. ಆದರೆ ಬೈ ಚಾನ್ಸ್ ನೀವೇನಾದ್ರು ಕಾಡಲ್ಲಿ ಹೋದರೆ ಅದು ಮಣ್ಣೆಲ್ಲ ಹೆರ್ಚ್ಕೊಂಡು ಫುಲ್ಲು ಒಂಥರ ರಗ್ಗಡ್ ಲುಕ್ ಅಂತ ಏನು ಹೇಳ್ತೀವಲ್ಲ ಆ ಥರ ಇರ್ತವೆ ನಮ್ಮ ಆನೆಗಳು. ಸೊ ಇಲ್ಲಿ ಬಂದಾಗ ದಸರಾ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ವಿಶೇಷವಾದಂಥ ಪೂಜೆ ಸಂದರ್ಭಗಳಲ್ಲಿ ಇಂಥ ಎಲ್ಲ ಆಭರಣಗಳನ್ನು ಅದಕ್ಕೆ ಹಾಕುವಂಥದ್ದು. ಸೊ ಇದು ದಸರಾ ಮುಗಿದ ನಂತರ ಅದರದೇ ಆದಂಥ ಒಂದು ಜವಾಬ್ದಾರಿಗಳು ಏನಿರುತ್ತೆ ಅದೆಲ್ಲವನ್ನು ಮುಗಿಸಿ ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಇದು ಒಂಥರ ನಮಗೆ ಒಂಥರ ನೋವಾಗ್ತಾ ಇದೆ. ಎಲ್ಲಿ ನಮ್ಮ ಆನೆಗಳು ಆ ಪ್ಯಾಲೇಸಿಗೆ ಬಂದಿದ ತಕ್ಷಣ ಈ ಒಂದು ಕಳೆದ 2 ತಿಂಗಳಿಂದ ಅರಮನೆಯಲ್ಲಿ ನಮಗೆ ಆನೆಗಳನ್ನು ನೋಡೋದೇ ಒಂದು ಸಂಭ್ರಮ ಆಗ್ತಿತ್ತು. ಬಂದರೆ ಆನೆಗಳು ಏನೇನೋ ಮಾಡ್ತಾ ಇರ್ತವೆ, ಆ ಮುಗ್ಧತೆ, ಆ ಒಂದು ಮುದ್ದು, ಅದನ್ನು ನೋಡೋದೇ ಒಂದು ಭಾಳ ಖುಷಿ ಅನಿಸೋವಂಥದ್ದು. ಸೊ ಈಗ ಅದೆಲ್ಲವನ್ನು ಪ್ಯಾಕ್ ಮಾಡಿ ಅರಣ್ಯ ಇಲಾಖೆ ಜೋಪಾನ ಪಡಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ ಇಲ್ಲೊಂದಷ್ಟು ಅದ್ರ ಮೇಲೆ ಹಾಕಿದಂಥ ವಸ್ತ್ರಗಳು ಮತ್ತು ಮಾವುತ ಕಾವಾಡಿಗಳು ಹಾಕಿದಂಥ ವಸ್ತ್ರಗಳು. ಸೊ ಅದು ಕೂಡ ಅಷ್ಟೇ ಅವ್ರಿಗೆ ಆದಂಥ ಒಂದು ಸರ್ಟನ್ ಯೂನಿಫಾರ್ಮ್ ಏನಿರುತ್ತೆ ಆ ಒಂದು ಯೂನಿಫಾರ್ಮ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಾವುತ ಕಾವಾಡಿಗಳಿಗೆ ಕೊಡುವಂಥದ್ದು, ಹಾಗೆ ದಂತಕ್ಕೆ ಹಾಕುವಂಥ ಒಂದು ಕವಚ ಏನಿದೆ ಅವೆಲ್ಲವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಸೊ ನಿಜವಾಗ್ಲೂ ಇವೆಲ್ಲವನ್ನು ಸಿದ್ಧಪಡಿಸೋದು ಒಂದು ಭಾಗದಲ್ಲಾದರೆ ಮತ್ತೊಂದು ಕಡೆ ನೋಡಿ ಅವನ್ನೆಲ್ಲ ಜೋಡಿಸುವಂಥದ್ದು ನಮ್ಮ ರಾಜಮುದ್ರೆ ಇರುವಂಥ ಒಂದು ವಸ್ತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಗಜಪಯಣದಲ್ಲೂ ಆಲ್ಮೋಸ್ಟ್ ಯಾವುದೇ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಗಳು ನಡೆಯುತ್ತೆ ಅಂಥ ಎಲ್ಲ ಸಂದರ್ಭಗಳಲ್ಲಿ ಕೂಡ ಇಂಥ ಒಂದು ವಸ್ತ್ರಗಳನ್ನು ನಾವು ನೋಡ್ಬೋದು. ಹಾಗೆ ಅದರ ಜೊತೆಯಲ್ಲಿ ಇದು ಕಂಪ್ಲೀಟ್ ಇಲಾಖೆಯ ಒಂದು ರೆಸ್ಪಾನ್ಸಿಬಿಲಿಟಿ. ಏನಂತಂದರೆ ಆಲ್ಮೋಸ್ಟು ದಸರಾ ದಿನ ಆ ಒಂದು ಮಾವುತ ಕವಾಡಿಗಳಿಗೆ, ಆನೆಗಳಿಗೆ ಕಂಪ್ಲೀಟ್ ಒಂದು ಸೆಟ್ ಆಫ್ ಏನಿದೆ ಅದರದ್ದೊಂದು ವಸ್ತ್ರಗಳನ್ನು, ಒಂದು ಜ್ಯುವೆಲ್ಸ್ಗಳನ್ನು, ಮಾವುತ ಕವಾಡಿಗಳ ಒಂದು ಯೂನಿಫಾರ್ಮ್ಸನ್ನು, ಅದರ ಟೋಪಿಯಿಂದ ಪ್ರತಿಯೊಂದು ಅವ್ರು ಸಬ್ಮಿಟ್ ಮಾಡ್ತಾರೆ. ಎಲ್ಲ ಮುಗಿದ
ಮುಗಿದ ನಂತರ ಅವೆಲ್ಲವನ್ನು ವಾಪಸ್ ಕಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ಪ್ಯಾಕಿಂಗ್ ಆಗ್ತಾ ಇದೆ. ಸೊ ಅಲ್ಲಿ ಆನೆಗಳ ಮೇಲೆ ಹಾಕುವಂಥ ಒಂದು ಏನು ಕವರಿಂಗ್ ಏನಿರುತ್ತೆ ಕಲರ್ಫುಲ್ ಆಗಿ ನಮ್ಮ ರಾಜಮುದ್ರೆಯನ್ನು ಹೊಂದಿರುವಂಥ ಒಂದು ಏನು ಕವರಿಂಗ್ಸು ನಾವು ನೋಡ್ತಾ ಇದ್ದೀವಿ. ಹಾಗೆ ಇದಕ್ಕೆ ಎಕ್ಸಾಕ್ಟ್ಲಿ ನಿಜವಾಗ್ಲೂ ಯಾವ್ಯಾವ ಪದಗಳನ್ನು ಬಳಕೆ ಮಾಡ್ತಾರೆ ಅಂತ ನಮಗೂ ಸಹ ಗೊತ್ತಿಲ್ಲ. ಯಾಕಂತಂದರೆ ಇದು ನಿಜವಾಗ್ಲೂ ಈಗ ನಾವು ಹೇಳಿದ್ವಿ ಕಾಲಿ ಕಟ್ಟೋದನ್ನು ಡುಬ್ಬ ಅಂತ ಕರೀತಾರೆ. ಸೊ ಈ ಪದಗಳು ಬಹುಶಃ ನಮಗೂ ಗೊತ್ತಿಲ್ಲ. ಅಣೆಪಟ್ಟಿ, ಸೊ ಈ ಥರದ ಒಂದಷ್ಟು ವಿಚಾರಗಳು ನಮಗೂ ಕೂಡ ಹೊಸದು ಅಂತ ಅನಿಸುತ್ತೆ. ಬಟ್ ಆದರೆ ಅದನ್ನೆಲ್ಲ ಹಾಕುವಂಥ ಸಂದರ್ಭದಲ್ಲಿ ನಾವು ನೋಡಿರ್ತೀವಿ. ಈಗ ಅದನ್ನೆಲ್ಲ ಪ್ಯಾಕಿಂಗನ್ನು ಮಾಡ್ತಾ ಇರುವಂಥ ಒಂದು ಸಂದರ್ಭ. ಸೊ ಪ್ರತಿಯೊಬ್ಬರು ಏನು ಆ ಹೆಲ್ಪರ್ಸ್ ಯಾರಿರ್ತಾರೆ, ಆನೆ ಮಾವುತ ಕಾವಡಿಗಳ ಹೆಲ್ಪರ್ಸ್ ಯಾರಿರ್ತಾರೆ, ಅವರು ಇದನ್ನೆಲ್ಲವನ್ನು ಕ್ಲಿಯರ್ ಮಾಡಿ ತೊಗೊಂಡು ಹೋಗಿ ಕೊಡ್ತಾ ಇರುವಂಥದ್ದು. ಅಂದರೆ ಕಂಪ್ಲೀಟ್ಲಿ ಆನೆಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದು ವಸ್ತ್ರಾಭರಣಗಳಿತ್ತು, ಹಾಗೆ ಸಮವಸ್ತ್ರಗಳಿತ್ತು, ಇವೆಲ್ಲವನ್ನು ಕೂಡ ಪ್ಯಾಕ್ ಮಾಡುವಂಥ ಒಂದು ಜವಾಬ್ದಾರಿ ಅರಣ್ಯ ಇಲಾಖೆದಾಗಿರುತ್ತೆ. ನೋಡಿದ್ರಲ್ಲ, ನಾನು ಅದನ್ನೇ ಹೇಳಿದೆ, ಒಂದು ಸಕ್ಸಸ್ಫುಲ್ ದಸರಾ ಹಿಂದೆ ಎಷ್ಟೆಲ್ಲ ಕೈಗಳಿರ್ತವೆ, ಎಷ್ಟೆಲ್ಲ ಕೆಲಸಗಳು ಇರುತ್ತೆ. ಇವೆಲ್ಲವನ್ನು ಮಾಡಬೇಕು ಅಂತಂದಾಗ ನಿಜವಾಗ್ಲೂ ಇಟ್ ಈಸ್ ನಾಟ್ ಸೋ ಈಸಿ. ಎಷ್ಟೋ ಹೆಲ್ಪರ್ಸು ಮೈಸೂರಿನ ದಸರಾಗೆ ಆನೆಗಳ ಜೊತೆಗೆ, ಆನೆಗಳ ಕುಟುಂಬದ ಜೊತೆಗೆ ಬಂದಿರ್ತಾರೆ. ಸೊ ಆನೆಗಳ ಮಾವುತ ಕಬಡ್ಡಿಗಳ ಜೊತೆ ಬಂದಿರ್ತಾರೆ. ಸೊ ಅವರು ಕೂಡ ಈ ಎಲ್ಲ ಕೆಲಸಗಳನ್ನು ಈಗ ಕಲ್ತಿರ್ತಾರೆ. ಯಾಕಂತಂದರೆ ಇವೆಲ್ಲವನ್ನು ಪ್ರತಿ ವರ್ಷ ಅವರು ಕಲ್ತ್ರೆ ಮುಂದೊಂದು ದಿನ ಅವರು ಕೂಡ ಮಾವುತ ಕಾವಡಿಗಳು ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಎಲ್ಲ ಪ್ರತಿಯೊಂದು ಒಂದು ಸ್ಮಾಲ್ ಲೈನಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ಕಲ್ತಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಅಷ್ಟೇ ಒಳಗಡೆ ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಆನೆಗಳ ಮೇಲೆ ಆ ಒಂದು ಛತ್ರಿ ಆಕಾರದಲ್ಲಿ ಒಂದು ಬಣ್ಣ ತುಂಬಿದ ಒಂದು ಛತ್ರಿ ಆಕಾರದಲ್ಲಿ ಏನು ಆನೆಗಳ ಹತ್ರ ತೊಗೊಂಡು ಬರ್ತಾರಲ್ಲ ಅವನು ಕೂಡ ಎಲ್ಲ ಸಿದ್ಧಪಡಿಸಿರುವಂಥದ್ದನ್ನು ವಾಪಸ್ ತಗೊಂಡು ಇವಾಗ ಅದನ್ನು ಕೂಡ ಪ್ಯಾಕಿಂಗನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಏನು ದಸರಾ ಸಂದರ್ಭದಲ್ಲಿ ಬಳಸಿರುವಂಥ ಒಂದು ವೇಷಭೂಷಣ ಹಾಗೆ ವಸ್ತ್ರಾಭರಣ ಎಲ್ಲವನ್ನು ಕೂಡ ಇವತ್ತು ಮುಗಿದ ಬಳಿಕ ಪ್ಯಾಕಿಂಗನ್ನು ಮಾಡ್ತಾ ಇದ್ದಾರೆ. ಇಟ್ಸ್ ಆಲ್ವೇಸ್ ಅ ಸ್ಯಾಡ್ ಥಿಂಗ್. ಏನಂತಂದರೆ ಹಬ್ಬ ಬಂದಾಗ ಒಂದು ಖುಷಿ ಮನೆಯಲ್ಲಿ, ಹಬ್ಬ ಮುಗ್ದೋದ್ಮೇಲೆ ಅಯ್ಯೋ ಮುಗ್ದೋಯ್ತು ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಮನಸ್ಸಿಗೆ ನೋವು. ಬಟ್ ಸ್ಟಿಲ್ ವಿ ಆರ್ ವೆರಿ ಹ್ಯಾಪಿ. ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ 2025 ದಸರಾ.